ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿವಸ ನಾವು ಸಿಕ್ಕಿಮಿಂದ ನಾತುಲ್ಗೆ ಹೋಗ್ತಾ ಇದ್ವಿ. ಅದರಲ್ಲಿ ಒಂದು ಹರ್ಭಜನ್ ಸಿಂಗ್ ಎಂಬ ಒಬ್ಬ ಮಿಲಿಟ್ರಿ ಮ್ಯಾನ್ ಅವರು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇಲ್ಲಿ ಆ ದೇವಸ್ಥಾನವನ್ನು ನಿಮಗೆ ತೋರಿಸ್ತೀನಿ, ಬರ್ರಿ ಹೋಗೋಣ. ನೋಡಿ ಸುತ್ತಲೂ ಹೇಗಿದೆ ಮಂಜು, ಸುತ್ತಲೂ ಐಸ್ ಆಗಿಬಿಟ್ಟಿದೆ. ಎಲ್ಲ ಐಸು ನೀರೆಲ್ಲ ಇಳಿದು ಎಷ್ಟು ಟೆಂಪ್ರೇಚರ್ ಕೋಲ್ಡ್ ಇದೆ ಇಲ್ಲಿ ಅಂದರೆ ಅದೆಲ್ಲ ಗಟ್ಟಿ ಆಗ್ಬಿಟ್ಟಿದೆ ನೀರೆಲ್ಲ. ಈ ದೇವಸ್ಥಾನದ ಪ್ರತೀತಿ ಏನಪ್ಪ ಅಂದರೆ, ಹರ್ಭಜನ್ ಸಿಂಗ್ ಅವರು ಒಂದು ವೀರಮರಣವನ್ನು ಹೊಂದಿದ ನಂತರ ಇಲ್ಲಿ ಇನ್ನೂ ಜೀವಂತವಾಗಿ ಅವರು ಇದ್ದಾರೆ ಅಂತ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಯಾವುದಾದ್ರೂ ಶತ್ರುಗಳು ಎಲ್ಲಿಂದನೂ ಬೇರೆ ಕಡೆಯಿಂದ ದಾಳಿ ಮಾಡಿದರೆ ಇವ್ರ ಕನಸಲ್ಲಿ ಸೈನಿಕರಿಗೆ ಬಂದು ಈ ಥರ ದಾಳಿ ನಾಳೆ ನಡೆಯುತ್ತೆ, ನೀವು ಎಚ್ಚರಗೊಳ್ಳಿ ಅಂತ ಅವರು ಕನಸಲ್ಲಿ ಅಲ್ಲಿರುವಂಥ ಸೈನಿಕರಿಗೆ ಹೇಳ್ತಾರಂತೆ. ಆ ಪ್ರತೀತಿ ಈ ಒಂದು ದೇವಸ್ಥಾನದಲ್ಲಿ ಇದೆ. ನಾವು ಈ ದೇವಸ್ಥಾನವನ್ನು ನೋಡ್ಕೊಂಡ ಮೇಲೆ ನಮ್ಮ ಪ್ರಸಾದ ಕೊಡೋಕತ್ತರು, ಪ್ರಸಾದ ತೊಗೋತಾ ಇದ್ದೀವಿ ಈಗ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಮಂದಿರವನ್ನು ಕಟ್ಟಿದ್ದಾರೆ. ಪ್ರಕೃತಿಯ ಮಡಿಲಲ್ಲಿ ಸುಂದರವಾದ ಈ ಮಂದಿರ ಎದುರುಗಡೆ ಅವರು ಸ್ಟ್ಯಾಚು ಕೂಡ ನಿರ್ಮಾಣ ಮಾಡಿದ್ದಾರೆ. See how it is location.